ಹೆಲೋ ಗೈಸ್, ವೆಲ್ಕಮ್ ಟು ನ್ಯೂ ವ್ಲಾಗ್. ಇವತ್ತು ಏನಂದ್ರೆ ಒಟ್ಟೆ ಎಲ್ಲಾರು ನಾವು 4 ಮಂದಿ ಕೂಡಿ ಫ್ಯಾಮಿಲಿ ಎಲ್ಲಾರು ಕೂಡಿ ಶಿರ್ಡಿಗೆ ಹೊಂಟಿವಿ. ಅದರದ ವ್ಲಾಗ್ ಇದು. ಏನೇನ್ ಮಾಡ್ತೀವಿ ಎಲ್ಲ ತೋರಿಸ್ತೀವಿ. ಈ ರಾತ್ರಿ 10 ಗಂಟೆ ಆಗ್ಯದ. ನಾಳೆ ಬೆಳಗ್ಗೆ 8 ಗಂಟೆಗೆ ಫ್ಲೈಟ್ ಅದ ನಮ್ದು, 8 ಗಂಟೆಗೆ ಹಂಗ. ಅದಕ್ಕೆ ಏನೇನ್ ಮಾಡ್ತೀವಿ ಎಲ್ಲ ತೋರಿಸ್ತೀವಿ. ಶಿರ್ಡಿಗೆ ಹೊಂಟಿವಿ. ಫಸ್ಟ್ ಪುಣೆಗೆ ಹೊಂಟಿವಿ. ಪುಣೆ ತನಕ ಫ್ಲೈಟ್ ಅದ. ಅಲ್ಲಿಂದ ಟ್ಯಾಕ್ಸಿ ಮಾಡೀವಿ. ಹೆಂಗೆ ಹೋಗ್ತೀವಿ ಏನೇನದ ಎಲ್ಲ ತೋರಿಸ್ತೀವಿ. ಅದ್ರ ಜೋಡಿ ಮತ್ತು ರೂಟ್ನ ಬೇರೆ ಒಂದು ಸ್ವಲ್ಪ ಪ್ಲಾನ್ಸ್ ಅವ, ಅದು ಎಲ್ಲ ತೋರಿಸ್ತೀನಿ. ಒಂದು ಮೊನ್ನೆ ಹೊಸ ತಗೊಂಡೆ ಇದೆ, ಏನಂತಾರೆ ಉಲಾನ್ಸಿ MT33 ಅಂತ ಒಂದು ಗೋರಿಲ್ಲಾ ಟ್ರೈಪಾಡ್ ಅದ. ಮಸ್ತ್ ಅದ. ಇದು ಯೂಸ್ ಮಾಡ್ಬೇಕಂತದ ಈ ವ್ಲಾಗಿಗೆ. ಹಂಗ ಸ್ವಲ್ಪ ರೂಢಿ ಮಾಡ್ಕೋಬೇಕಂತದ. ಇದ್ರಲ್ಲೇನು ಎಲ್ಲ ಈ ಫೋನ್ ಹಾಕ್ಬೋದು, ಇಲ್ಲಾಂದ್ರೆ ಇಲ್ಲಿ ಹಿಂದ್ ಕ್ಯಾಮ್ರಾ ಹಾಕ್ಬೋದು. ಮತ್ತೆ ಇವೆಲ್ಲ ಬೆಂಡ್ ಆಗ್ತಾವೆ. ಇವು ರಬ್ಬರ್ದು ಇದು ಅದ. ಇದು ಸ್ಟ್ಯಾಂಡ್ಸ್ ತೋರಿಸಿಂತ 1 ಸೆಕೆಂಡ್. ಹಿಂಗೆಲ್ಲ ಮಸ್ತ್ ಹಿಂಗೆ ಹೆಂಗೆ ಬೇಕಂಗೆ ಹೊಳ್ಳಾಡ್ತಾವೆ ಭಾರಿ. ಇದು ಭಾಷೆ ಇರ್ತಂಗೆ ಹಿಂಗೆ ಎಲ್ಲಿ ಬೇಕಲ್ಲಿ ಹಿಂಗೆ ಹಾಕಿ ಹಿಂಗೆ ಏನ್ರಿ ಹಿಂಗೆ ಸ್ಟ್ಯಾಂಡ್ ಒಟ್ಟೆ ಹಿಂಗೆ ಎಲ್ಲರೂ ಸಿಗಿಸ್ಬೋದು. ಇದು ಹಿಂಗೆಲ್ಲ ಹಾಕಿ ಅಡ್ಡಡ್ಡು ಹೆಂಗೆ ಬೇಕಂಗಿಟ್ಟು ಗದ್ದಲ ಮಾಡಿ ಒಟ್ಟು ಫೋಟೋ ಶೂಟ್ ಮಾಡ್ಬೋದು. ಇದ್ರಲ್ಲೇನು ಮಸ್ತ್ ಅದ. ಫುಲ್ ರಿಜಿಡ್ ಫ್ಲೆಕ್ಸಿಬಲ್ ಅದ. ಭಾರಿ ಅನಿಸ್ತೈತೆ. ಒಟ್ಟು ಓವರ್ ಆಲ್ ಚಂದ ಅದ. ಅಂದರೆ ಇನ್ನೂ ಕರೆಕ್ಟ್ ಯೂಸ್ ಮಾಡಿಲ್ಲ, ಈಗ ಜಸ್ಟ್ ಸ್ಟಾರ್ಟ್ ಮಾಡೀನಿ. ನೋಡೋಣ ಹೆಂಗೆ ಅನಿಸ್ತದ ಹೇಳ್ತೇನೆ. ಇದು ಒಂದು ಬ್ಲಾಗ್ ಫುಲ್ ಯೂಸ್ ಮಾಡಿದ್ಮೇಲೆ ಹೇಳ್ತೀನಿ ಇದು ಹೆಂಗದ ಅಂತ. ಮಾಡೆಲ್ ಇನ್ನೊಮ್ಮೆ ಯಾರು ನೋಡಿದ್ರೆ ನೋಡ್ರಿ, ಉಲಾನ್ಸಿ MT33 ಬ್ರ್ಯಾಂಡ್ ಎಲ್ಲ ಫುಲ್ ಹೆವಿ ಪ್ರಮೋಟ್ ಮಾಡ್ತೀವಿ ನೋಡ್ರಿ. ಮತ್ತೆ ಯಾರೇ ಬೇಕಂದ್ರೆ ರೀಚ್ ಔಟ್ ಆರಿ. ಟೈಮ್ 1:15 ಆಗ್ಲಿಕ್ಕೆ ಬಂತು. ಇನ್ನೂ ಮಕ್ಕೊಂಡೇ ಇಲ್ಲ. ಪಟ್ಟಂದು ಮಕ್ಕೋಬೇಕು. ಮನ್ಸ ಬರೋದು ಮಕ್ಕೊಳಿಕ್ಕೆ. ಈಗ ಮಕ್ಕೋದೇನು ಪಟ್ ಅಂತ ಅಟ್ಲೀಸ್ಟ್ ಒಂದು 2-2.5 ತಾಸು 3 ತಾಸರ ನಿದ್ದೆ ಆಗ್ಬೇಕು. ಹೌದಲ್ಲ, 3 ತಾಸು 4 ಗಂಟೆ ಎಬ್ಸಿದ್ರೆ ಯಪ್ಪ ಹೇಳ್ಬೇಕಪ್ಪ ಜಿಡ್ಡು ಅದು. ಮಕ್ಕೋದೇನೀಗ. ಗುಡ್ ನೈಟ್, ಗುಡ್ ಮಾರ್ನಿಂಗ್ ಗೈಸ್. ಟೈಮ್ ಆಗಿದೆ ಈಗ 4:15. 4:15ಕ್ಕೆ ಎದ್ದೀನಿ. ಅಣ್ಣನೂ ಎದ್ದು ರೆಡಿ ಆಗಲಿ ಅಂತ ಸ್ನಾನಕ್ಕೆ ಹೋಗೋಣ. ನಾ ಈಗ ಜಸ್ಟ್ ಇದ್ದೆ. ಔಟ್ಫಿಟ್ ಫಾರ್ ದ ಏರ್ಪೋರ್ಟ್. ಔಟ್ಫಿಟ್ ಚೆಕ್ ಇಲ್ಲವ. ಕ್ಯಾಮ್ರಾ ಹಿಂದೆ ಇನ್ನೊಬ್ಬ ಫಸ್ಟ್ ಮೇಲೆ ತೋರ್ಸಿನಿ. ಈಗ ಮತ್ತೆ ಕೆಳಗಿಂದ ಹಿಂಗೆ ಇಬ್ರು ಪ್ರಾಪರ್ ರೆಡಿಯಾಗಿ ಹೊಟ್ಟೆ. ಈಗ ಸೆಟ್ ರೆಡಿ ಆಗ್ಯದ. ಈಗ ಬಿಡ್ಬೇಕಲ್ಲ ಬಿಡ್ಬೇಕು. ಲೇಟ್ ಆಗತ್ತೆ. 5:10 ಆತ. 8 ಗಂಟೆ ಫ್ಲೈಟ್ ಅದ. ಫುಲ್ ಫಾಸ್ಟ್ ಬಿಡ್ಬೇಕು ಈಗ. ಒಟ್ಟ ಮಸ್ತ್ ರೆಡಿ ಆಗಿ ಇಬ್ರು. ಮಜಾ ಬರ್ಲಿ ಆಗ್ತದೆ ಹಿಂಗೆ ನೋಡಿ. ಕ್ವಾಡ್ ಸೆಟ್ಸ್ ಹಾಕೊಂಡಿದ್ವಿ. ಕ್ವಾಡ್ ಸೆಟ್ಸ್ ಪರ್ಫೆಕ್ಟ್ ಅದ. ಮಸ್ತ್ ಸೂಟ್ ಆಗಿದ್ಲೆ. ಈಗ ಶೂಸ್ ಹಾಕೋದು ಕೆಳಗೆ ಸೆಟ್ ನೋಡ್ರಿ. ಫುಲ್ ರೆಡಿ ಆಗಿವ್. ಚೊಕ್ಕೆಲ್ಲ ಅಂದ್ರೆ ಕ್ಯಾಬ್ ಬಂದದ. ಪ್ರಾಪರ್ ರೆಡಿ ಆಗಿ ಹೋಗ್ತಾ ತೋರ್ಸಂಗಿಲ್ಲ. ಚಲೋ ಶೂಸ್ ಹಾಕೊಂಡ್ರೆ ತೋರಿಸ್ಬಿಡ್ಬೇಕೇನು. ಇದ್ರಾಗ ಚಲೋನೂ ಕಾಣಂಗಿಲ್ಲ. ಏರ್ಪೋರ್ಟ್ನಾಗ ತೋರಿಸಂಗಿಲ್ಲ. ಕೀಪ್ ಇಟ್ ಪೆಂಡಿಂಗ್. ಆದರೆ ವೈಡ್ ಆಂಗಲ್ ಅದು ಕಂಡದಿಲ್ಲ ಗೊತ್ತಿಲ್ಲ. ನೋಡೋಣ ಬಂದು ನಿಂತಾನ ಕ್ಯಾಬ್ದವ. ಎಕ್ಸೆಲ್ ಸಿಕ್ಬೇಕು ಭಾರಿ. ಹೌದು, Ertiga ಬಂದ ನಡ್ರಿಲ್ಲ. ಇದಾದ ಕ್ಯಾಬ್ ಈಗ ನೋಡ್ರಿ. ಡಿಜೆ ಹತ್ರ ಬಂದ್ವಿ ಏರ್ಪೋರ್ಟಿಗೆ. ಈಗ ಜಸ್ಟ್ ರೀಚ್ ಆದ್ವಿ. ಮುಟ್ಸಿದ ಡ್ರೈವರು ಏನು ಹೊಡಿತಾರೋ ಹಿಂಗಿದೆ. ಏನು ಮಾಡಿದ್ನ ನಾವು ಮುಟ್ಸಿದ ದೇವ್ರ ದಯ ನೋಡಪ್ಪ. ಒಂದ್ ಕಡೆ ಹೋಗಿ ಗೊತ್ತಿದ್ದ ಏನೋ ಮೊಬೈಲ್ ನೋಡ್ಕೋತ ಯಾರು ಹೊಡಿತಾರ. ಲಕ್ಷ್ಯ ಇರಂಗಿಲ್ಲ, ಒಟ್ಟ ಲಕ್ಷ್ಯ ಹಿಂಗೆ ಹೋದ ಅಲ್ಲೇ ನೋಡ್ಲಿ ಆಗ್ತಿದ್ದಾನ ಆಗ್ತಾನೆ ಅಂತೇಳಿ. ಇವಂಗ್ ಲಕ್ಷ್ಯ ಇತ್ತ. ಇವ್ ಡ್ರೈವರ್ಗೆ ಏನೋ ಒದ್ರಿದ ಅಂತೇಳಿ ನಾವು ಕಂಟ್ರೋಲ್ ಮಾಡಿದ. ಇಲ್ಲಾಂದ್ರೆ ಹೋಗಿತ್ತು. ಏನು ಹೊಡಿತಾರೋ ಏನು ಮಜಾ ಮಾಡ್ತಾರೋ ಒಟ್ಟ. ಲಗೇಜ್ ಚೆಕ್ ಇನ್ ಮಾಡ್ಲಿಕ್ಕೆ ಇವಂದೇನೋ ಡಿಜೆ ಹತ್ರ ಕರೆಕ್ಟ್ ವರ್ಕ್ ಆಗೋಲ್ದು. ಕತ್ಲಾಗ ಫೋಟೋ ಹೊಡ್ಕೊಂಡೇನೋ ಭಾಳ ಗುದ್ದಾಡಿಸಿದ್ರು. ಹೌದು. ಮೈಕ್ ಹಾಕೋಬೇಕು. ನೆಕ್ಸ್ಟ್ ವಿಡಿಯೋ ಪಕ್ಕ ಮೈಕ್ ನಾನು ನೋಡ್ತೇನೆ. ನೆಕ್ಸ್ಟ್ ಕ್ಲಿಪ್ಪರೇ ವಿತ್ ಮೈಕ್.
ವಾಟ್ ಯು ಡೂ ಫಾರ್ ಲಿವಿಂಗ್? IT bro. IT bro. ಇಲ್ಲಿ ಹಂಗೆ ಒಂದ ಪೀಸ್ ಇಡ್ಲಿ ಟೇಸ್ಟ್ ನೋಡಿ ಕೆಳಗೆ ಹೋಗ್ಬೇಕಂತದೆ. ಎಷ್ಟು ಪ್ರೈಸ್ ಅದ ಅಂತೆಲ್ಲ ಗೊತ್ತಾಗ್ತದೆ. ಹೆಂಗಿದ್ರು ನೋಡೋಣ ಎಷ್ಟದ ಅಂತೇಳಿ. ಪ್ರೈಸಿಂಗ್ಸ್ ಆಫ್ ರಾಮೇಶ್ವರಂ ಕ್ಯಾಫೆ ಇನ್ ದ ಏರ್ಪೋರ್ಟ್. ಓ ಬೆಣ್ಣೆ ಮಸಾಲ 350, ಅಲ್ಲಿ 100-120 ಏನೋ ಇರಬೇಕು. ನೈಸ್. ಇಡ್ಲಿ ತೊಗೊಂಡಿವಿ 190 ಅಷ್ಟೇ, 200 ರೂಪಾಯಿ. 200 ರೂಪಾಯಿಗೆ ಎಷ್ಟು ಇಡ್ಲಿ ಬಂದಿರ್ಬೋದು ಗೆಸ್ ಮಾಡಿ. ಸಿಕ್ಕಾಪಟ್ಟೆ ಇಡ್ಲಿ ಕೊಟ್ಟಾರೆ ನೋಡಿ. ಡೇಂಜರ್. ಒಂದೇ ನಿಮಿಷ. ಅಷ್ಟೇ ನೋಡಪ್ಪ ಈಗ ಫ್ಲೈಟಿಗೆ ಎಷ್ಟೋ ಸತ ಆಗ್ತಿದ್ರು ಮಜಾ ಬಂದೇ ಬರ್ತದೆ. ವಿದೌಟ್ ಮೈಕ್ ಟೆಸ್ಟ್. ನಂದು ಐಫೋನ್. ಇಲ್ಲಿ ನಮ್ಮ ಬಾಯ್ ಪಟಾಕ್ಷಿ ಹಾರಿಸ್ಕೊತ ನಿಂತ ನೋಡ್ರಿ. ಏನು ಆ್ಯಕ್ಚುಲ್ ಲಾಜಿಕಲ್ ಅದನ್ನೋ ಇಲ್ಲ ಗೊತ್ತಿಲ್ಲ. ಏರ್ಪೋರ್ಟಿಗೆ ಸಂಬಂಧ ಪಟಾಕ್ಷಿ ಹಾರಿಸ್ಲತ್ತಾನ. ಒಂದ ಹೋತಂದ್ರೆ ಏನೋ ಲಾಜಿಕಲ್ ಅಲ್ಲ, ಆ ಲೆವೆಲಿಗೆ ಕಾನ್ಫಿಡೆನ್ಸ್ಲಿ ಹಾರಿಸ್ಲತ್ತಾನಂದ್ರೆ ಅದ ಹೆಂಗೆ ಪರ್ಮಿಷನ್ ಏರ್ಪೋರ್ಟ್ನಾಗ ನಿಂತು ನಡುಕ ಪಟಾಕ್ಷಿ ಹೋಗಿತ್ತಾನ. ನಮಗೆ ಹಿಂಗೆ ಕಾಣ್ಲತ್ತದ. ಅವ ಏನು ಮಾಡ್ಲತ್ತಂಗೆ ಗೊತ್ತಿಲ್ಲ. ನೋಡ್ತು ಒಗಿಲತ್ತ ನೋಡ, ಬಂದ್ ಮಾಡಿದ. ಇಲ್ಲಿ ಗ್ರೀನ್ ಅಂತ ಕಾಣ್ಲತ್ತಲ್ಲ, ಅವ ಹೋಗಿ ಒಂದು ಜಗ್ಗಿ ಹೋಗೋದ ಪಟಾಕ್ಷಿ ಹೋಗಿಲ್ಲ ಮತ್ತು ಇಲ್ಲ ನಿಂತ ಖಾಲಿ. ಅಲ್ಲಿ ಮುಂದೊಂದು ಟೇಕ್ ಆಫ್ ಅಲ್ಲಿ ಅದ ನೋಡ್ರಿ. ಆಹಾ ಮಸ್ತ್ ಬಂತು ನೋಡಿದ್ದು. ಝೂಮ್ ಮಾಡಂಗ ಎಷ್ಟು ಕಾಣ್ದು. ಮತ್ತು ಕ್ಲೌಡ್ಸ್ ಹೊಂಟು. ಇಲ್ಲೇನು ಹೆಂಗೆ ರಿಫ್ಲೆಕ್ಷನ್ ಕಾಣ್ಲತ್ತದ ನೋಡ್ರಿ. ಇಲ್ಲಿ ಎಲ್ಲಿದೇನು ಬರ್ಲತ್ತದೇನಪ್ಪ. ನಮ್ದು ಹೌದಲ್ಲಿ ನೋಡ್ಬಿಡಪ್ಪ. ಹೆಸರು ನೋಡ್ತು ಬನ್ನಿ. ಇದು ನಮ್ದೇ ಇರ್ತದೆ ಬಿಡಿ. ಇಂಥ ಯಾರು ನಂದಂದ್ರೆ ಚೂರು ಡೌಟ್. ಓ ಸಾಲ ವಿಡಿಯೋ ಮಾಡಬಾರ್ದು ಅಂತಾರೆ. ಮಾಡಬಾರ್ದಲ್ಲ ಸರ್. ತೋರಿಸ್ತೆ ಹಾಕ್ಬಾರ್ದು. ಹೇಳಿ ನಿಂಗೆ ಗಣಪತಿದೆಲ್ಲ ಹಾಕ್ಬಿಟ್ಟಾರಲ್ರಿ. ಮಜಾ ಬರ್ತದೆ. ಅದು ಮಸ್ತ್ ಅನಿಸ್ತದೆ. ಹೌದು. ನಮ್ಮ ಇಲ್ಲೇ ಗೊತ್ತಾರ ಇಲ್ಲೇ ಕುತ್ತಾ ಬಿಟ್ಟಾರೆ. ಜಿಗದೊಂದು ಸೂಪರ್ಮ್ಯಾನ್ ಪಂಚೆ. ಪಾರ್ಕಿಂಗಿಗೆ ಬಂದೀವಿ. ಇಲ್ಲೇ ಹೆವಿ ಇದಾರೆ ಡ್ರೈವರ್ ಅಂಕಲ್. ಪಟ್ ಯಾವುದೋ ನಮ್ದು ಬ್ಯಾಗ್ ತೊಗೊಂಡು ಹೊಂಟು ಬಿಟ್ಟಾರೆ. ಪಾಪ ಕೊಡೋವಲ್ರಿ, ನಾವು ಹಿಡ್ಕೋತೀವಂದ್ರೆ ಫುಲ್ ತೊಗೊಂಡು ಹೊಂಟು ಬಿಟ್ಟಾರೆ ಪಟ್. ಚಲೋ ಇನೋವಾ ಅದ ಕಾರ್, ಮಸ್ತ್ ತೋರಿಸ. ಹಿಂದೇನು ಬರ್ತದೆ ನೋಡ್ಬೋದು ನೀವು ಅಲ್ಲೇ. ಅನ್ಲಿಮಿಟೆಡ್ ಮಿಸಲ್ ಪಾವ್ ಓನ್ಲಿ at 90 rupees ಸೆಟ್. ಮೋರ್ಯಾ ಮಿಸಳು ಹಂಗಲ್ಲ. ಎಲ್ಲಾರು ಹಿಂಗವನು.
ಏನಿತ್ತಪ್ಪ ಯಪ್ಪ ಮಿಸಾಳ್ ಮಾತ್ರ ಖಾರ ಅಂದ್ ಭಾಳ ಖಾರ ಇತ್ತು, ಮಸ್ತ್ ಇತ್ತು. ಮಜಾನ ಬೇರೆ. ಇನ್ನ ಖಾರ ಏನಿದಿಲ್ಲ ಒಟ್ಟ. ಖಾರ ಇತ್ತ, ಈ ಸೈಡ್ ಖಾರ ಇತ್ತದ. ಎರಡು ತರ್ಸಿದ್ವಿ, ಇವತ್ತು ಖಾರ ಮತ್ತು ವಿದೌಟ್ ಖಾರ. ಖಾರ ಇದ್ ಭಾಳ ಮಸ್ತ್ ಇತ್ತ. ಎಷ್ಟ್ ತಿಂದ್ವಿ ಗೊತ್ತೇ ಇಲ್ಲ, ಲೆಕ್ಕನೇ ಇಲ್ಲ. ಅನ್ಲಿಮಿಟೆಡ್ ಪಾವ್ ಇತ್ತ, ಸಿಕ್ಕಾಪಟ್ಟೆ. ಅಂದ್ರ ಉಸಳಿ ಮತ್ತ ಶೇವ್ ಎಕ್ಸ್ಟ್ರಾ ಸ್ವಲ್ಪ ಅಷ್ಟ. ಬಟ್ ಒಂದರದಾಗ ಬೇಕಾಷ್ಟು ಪಾವ್ ತಿನ್ಬೋದು. ಟೆಕ್ನಿಕ್ ಬೇಕ್ರಿ, ಟೆಕ್ನಿಕ್ ಅಲ್ರಿ, ರುಚಿನೂ ಇರ್ಬೇಕು. ರುಚಿನೂ ಇರ್ತದ, ಟೆಕ್ನಿಕ್ ಇರ್ಬೇಕು ಅದಕ್ಕ. ಗೊತ್ತಾ ಟೆಕ್ನಿಕ್? ನೀರ್ ಹಾಕೋದ್ ಹೋಗೋದ, ತರಿ ಇರ್ತಲ್ಲ ಮೇಲೆ. ಬರೀ ತರಿ ಹಾಕಿದ್ರ ಅದು ಪರ್ಫೆಕ್ಟ್ ರೇಷೋದಾಗ ಹಾಕೋದ್ ಹೋದ್ರ ಹೆವಿ ಇರ್ತದ. ಏನ್ ಮಸ್ತ್ ಹಿಂಗ್ ಸಂಪ್ ತಿಂದ್ವಿ ನೋಡಿ. ಇಲ್ಲಿ ಫುಲ್ ಶರದ್ವಾಡಿ ಏರಿಯಾ ಅಂತ. ಇಲ್ಲಿ ಎಲ್ಲಾ ಕಡೆ ಮಿಸळ ವಡಾಪಾವ್ ಹಿಂಗ್ ಪೂರ್ತಿ ಲೈನ್ ವೈಸ್ ಅದ. ಆಮೇಲೆ ಒಂದು ತೋರಿಸ್ತೇನೆ. ಫುಲ್ ಫೇಮಸ್. ಹಾ, ಫುಲ್ ಫೇಮಸ್. ಈಗ ಇಲ್ಲಿ ಹೋಟೆಲ್ ನವನಾಥ್ ಅಂತೇಳಿ ನಿಂದ್ರಿಸ್ಯಾರ. ಈಗ ಮಿಸಲ್ ತಿಂದು ಭಾಳ ಹೊತ್ತೇನು ಆಗಿಲ್ಲ. ಆದ್ರೆ ನಾ ಅವ್ರಿಗೆ ಹೇಳಿದೆ ಎಲ್ಲರೇ ಒಂದು ವಡಾಪಾವ್ ತಿನ್ನಿಸ್ರಿ ಅಂತ. ಅವ್ರು ನಾ ಹೇಳಿದ್ದೆಲ್ಲ ತಿನ್ನಿಸ್ತೀನಿ ಅಂದಾರಿ. ಅವ್ರು ನೀ ಬರೀ ಹೆಸರು ಎತ್ತ, ನಾ ಎಲ್ಲ ತಿನ್ನಿಸ್ತೀನಿ ಅಂದಾರ. ಅವ್ರು ಬಿಡುದಿಲ್ಲ ಅಂದಾರಿ. ನಾ ಹೇಳಿದ್ದೆಲ್ಲ ತಿನ್ನೋದು. ಏನು ತಿಂತೀವಪ್ಪ, ನಾವು ಪುಣೆ ಬರೋದೇ ಇದಕ್ಕೆ. ಪ್ರಶಸ್ತ ಅದು, ನಾವು ಉಪ್ಪಿ ಮಾಡಿದ್ದು ಪ್ರಶಸ್ತ ಬರಿಲೇ ವಡಾಪಾವ್ ಟೇಸ್ಟ್ ನೋಡಮ್ ಬರ್ರಿ. ನೋಡ್ರಿ ಇವೆಲ್ಲ ಫರ್ಸನ್ ಇಲ್ಲಿ ತೊಗೊಂಡಿವಿ, ನಾವು ತೊಗೊಂಡಿವಿ. ಭಾರಿ ರುಚಿ ಅವ. ಇಷ್ಟ ಟೇಸ್ಟ್ ನೋಡಿದ್ವಿ, ಮಸ್ತ್ ಅವ. ಡೇಂಜರ್ ಫೇಮಸ್. ಉಳ್ಳಾಗಡ್ಡಿ ಒಂದ ಬೇಕು ನೋಡ್ತಾ. ಬಟ್ ತುಂಬಾರಿ ಬೇಕು ನೋಡಪ್ಪ. ब्लॉग में डाल दिया पहले उधर से ಹೆಂಗದ करेक्ट हो सब इन्फॉर्मेशन ಕರೆಕ್ಟ್ ನೋಡ್ರಿ ಹಾಕೊಳ್ಳೋದು ಏನಿಲ್ಲ. ಪಾವ್ ऐसे निकालना है. ಬಿಸಿ ಅದ. ಥ್ಯಾಂಕ್ ಯು ಭಯ್ಯ. ಇದು ಬೇಕಾಗಿತ್ತು ನಾವು ಫಸ್ಟ್ ಹಂಗತೀನಿ. ಹಾಂ, ಚಲೋ ಅದ. ಬಿಸಿ ಅದ ಪಾವು, ಭಾಳ ಬಿಸಿ ಅದ. ಬಿಡು, ಗರ್ಮ ಗರಂ ಬಹುತ್ ಮೇಲೆ ಒಂದು ಲಿಂಬು, ಗೋಲಿ ಲಿಂಬು ಸೋಡಾ ತೊಗೊಂಡು ನಡೀಪಾಯ ಮ್ಯಾಲಿಂದ ತೆಗಿಬೇಕು. ಎಲ್ಲ ಚಲೋ ತೊಗೊಂಡ್ರೆ ಮೇಲೆ ಒಂದು ಇದು ಬೇಕಲ್ಲ. ಇದು ಚಲೋ ಇದ್ರೆ ಚಲೋ. ಏನು ಅಂತ ಬರೀ ಚಲೋ ಇರೋದಿಲ್ಲ ಅನ್ನಿಸ್ತದ. ಕುಡಿದು ಮಾತಾಡ. ಇದು ಖರೆ ಗೋಲಿ ಸೋಡಾ ನಂಗೆ ನೋಡ ಸೋಡಾ ಗತ್ಲೆ ಅದ. ಹಾಂ, ಚೂರು ಸ್ವೀಟ್ ಅದು, ಸಿವಿ ವಡಾಪಾವ್ ಫಾರ್ ದ ವಿನ್.